ನಾವೆಲ್ಲರೂ ಹಂಬಲಿಸೋದು ಒಂದು ವಿಷಯಕ್ಕಾಗಿ, ಏನಪ್ಪ ಅಂತ ಹೇಳಿದ್ರೆ ಪ್ರೀತಿ. ಪ್ರೀತಿ ಅನ್ನೋದು ಒಂದು ಅದ್ಭುತವಾದ ಒಂದು ಫೀಲಿಂಗ್. ಯಾವ ಮನುಷ್ಯನಿಗೆ ಪ್ರೀತಿ ಬೇಡ ಹೇಳಿ? ಹ್ಯೂಮನ್ ಇಸ್ ಅ ಸೋಷಿಯಲ್ ಅನಿಮಲ್ ಅಂತ ಹೇಳ್ತಾರೆ. ಯಾರು ಬೇಡಪ್ಪ, ನಾನು ಒಂಟಿಯಾಗಿರ್ತೀನಿ ಅನ್ನೋನು ಯಾರೂ ಇಲ್ಲ. ನಮಗೆ ನೆಂಟರು ಬೇಕು, ಫ್ರೆಂಡ್ಸ್ ಬೇಕು, ಒಂದು ಸಂಬಂಧ ಇರಬೇಕು, ನನಗೆ ಅಂತ ಒಂದು ವ್ಯಕ್ತಿ ಇರಬೇಕು, ನನಗಾಗಿ ಪ್ರೀತಿ ಕೊಡಬೇಕು ಅಂತ. ಆದರೆ ಹೇಗೆ ಒಂದು ಸಂಬಂಧವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು, ಹೇಗೆ ನಾವು ಒಬ್ಬರನ್ನು ಪ್ರೀತಿಸಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ರೀತಿ ಅನ್ನೋದು ಶುರುಗೆ ಹೇಳಿದೆ ಅದ್ಭುತವಾದ ಫೀಲಿಂಗ್ ಅಂತ. ನಾವು ಪ್ರೀತಿಸೋರನ್ನ ಕಂಟ್ರೋಲ್ ಮಾಡೋದನ್ನು ಮೊದಲೇ ನಿಲ್ಲಿಸ್ಬಿಡ್ಬೇಕು. ಯಾಕಂತ ಹೇಳಿದ್ರೆ ನಾವೊಂದು ಡಿಲ್ಯೂಷನಲ್ಲಿರ್ತೀವಿ. ಏನಪ್ಪ ಅಂತ ಹೇಳಿದರೆ ನಮ್ಮಲ್ಲಿ ಏನೋ ಒಂದು ನ್ಯೂನ್ಯತೆ ಇರುತ್ತೆ ಅಂತ ಹೇಳಿದರೆ, ಸಣ್ಣ ವಯಸ್ಸಿಂದ ನಮಗೆ ತಂದೆ ತಾಯಿಯಿಂದ ಪ್ರೀತಿ ಸಿಗದೆ ಇರ್ಬೋದು, ಫ್ರೆಂಡ್ಸ್ ಆಗದೆ ಇರ್ಬೋದು, ಅಥವಾ ನನ್ನ ಸಂಬಂಧಿಕರು ಯಾರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾ ಇರಲ್ಲ, ಹೀಗೆ ಒಂದು ವಾಯ್ಡ್ ಇರುತ್ತೆ. ಆದರೆ ನಾವೇನು ಅನ್ಕೋತೀವಿ, ಯಾರೋ ಒಬ್ಬರು ಬರ್ತಾರೆ, ಅದನ್ನು ಕಂಪ್ಲೀಟ್ ಮಾಡ್ತಾರೆ, ನನಗೆ ತುಂಬಾ ಅಟೆನ್ಷನ್ ಕೊಡ್ತಾರೆ, ನನಗೆ ತುಂಬಾ ಪ್ರೀತಿ ಕೊಡ್ತಾರೆ, ಎಲ್ಲವನ್ನು ನಾವು ಆಪೋಸಿಟ್ ಪರ್ಸನಿಂದ ಅಕ್ಸೆಪ್ಟ್ ಮಾಡ್ತಾ ಇರ್ತೀವಿ. ಆದರೆ ಒಂದು ಮಾತ್ರ ನಿಜ, ಏನಪ್ಪ ಅಂತ ಹೇಳಿದರೆ ನಮ್ಮಲ್ಲಿ ಏನು ಇರಲ್ವೋ ಅದನ್ನು ನಾವು ಬೇರೆ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ನಿಮ್ಮನ್ನು ನೀವು ಪ್ರೀತಿಸ್ಕೊಂಡ್ರೆ ಖಂಡಿತವಾಗ್ಲೂ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಹೋಗಲ್ಲ, ಪ್ರೀತಿಯನ್ನು ಕೊಡ್ತಾ ಹೋಗ್ತೀರಾ. ಯಾವಾಗ ನಾವು ಎದುರುಗಡೆ ಇರೋರು ನನ್ನನ್ನು ನೋಡಬೇಕು, ನನಗೆ ಅಟೆನ್ಷನ್ ಕೊಡಬೇಕು, ನನ್ನ ಜೊತೆ ಮಾತಾಡಬೇಕು, ನನ್ನ ಊಟ ಮಾಡಿದ್ಯಾ ಅಂತ ಕೇಳಬೇಕು, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಕೇಳಬೇಕು, ನನ್ನ ಕಷ್ಟವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ನಾವು ಯಾವಾಗಲೂ ಅಪೇಕ್ಷಿಸ್ತಾ ಇರ್ತೀವಿ. ಯಾವಾಗ ಆ ವ್ಯಕ್ತಿ ನಮ್ಮ ರೀತಿ ನಾವು ನಡ್ಕೊಳ್ದೇ ಇದ್ದಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯೊಟ್ಟಿಗೆ ಜಗಳ ಮಾಡೋದಾಗಿರ್ಬೋದು, ಆ ವ್ಯಕ್ತಿಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು, ಅಥವಾ ಇನ್ನೊಂದು ಮತ್ತೊಂದು, ಅಥವಾ ಓವರಾಗಿ ಆ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹೋಗೋದು, ನೀನು ಯಾರ ಜೊತೆನೂ ಮಾತಾಡಬೇಡ, ಅಥವಾ ನೀವು ಒಂದು ಪೊಸೆಸಿವ್ನೆಸ್ಸಿಂದ ಹೀಗೆಲ್ಲ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ಆದರೆ ಇದು ನಿಜವಾದ ಪ್ರೀತಿನ? ಖಂಡಿತವಾಗ್ಲೂ ಇಲ್ಲ. ಪ್ರೀತಿ ಅನ್ನೋದು ಒಂದು ಬ್ಯೂಟಿಫುಲ್ ಎಮೋಷನ್. ಅದು ಯಾವಾಗಲೂ ನಾವು ಕೊಡಬೇಕು ಹೊರತು ಅಪೇಕ್ಷಿಸಬಾರ್ದು. ಮತ್ತು ಯಾವಾಗ ನಾವು ಇನ್ನೂ ಒಂದು ವ್ಯಕ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತೀವಿ, ಅವರನ್ನು ಅವರಾಗೆ ಅಕ್ಸೆಪ್ಟ್ ಮಾಡ್ಕೊಳ್ದೆ ಹೀಗಿದ್ರೆ ಚೆನ್ನಾಗಿರೋದು, ಹಾಗಿದ್ರೆ ಚೆನ್ನಾಗಿರೋದು ಅಂತ ನಾವೇ ಒಂದು ಫ್ಯಾಂಟಸಿಗೆ ಒಳಗಾಗ್ತಾ ಹೋಗ್ತಿರೋ, ಆಗ ವ್ಯಕ್ತಿ ಹಾಗೆ ಇಲ್ಲದಿದ್ದಾಗ ನಮಗೆ ಒಂದು ಕಾನ್ಫ್ಲಿಕ್ಟ್ ಮೂಡ್ತಾ ಹೋಗುತ್ತೆ, ಡಿಸಪಾಯಿಂಟ್ಮೆಂಟ್ ಮೂಡ್ತಾ ಹೋಗುತ್ತೆ, ಆ ಸಂಬಂಧ ಹಳಿಸ್ತಾ ಬರುತ್ತೆ. ಯಾಕಂತ ಹೇಳಿದರೆ ಆ ಸಂಬಂಧದಲ್ಲಿ ಬರೀ ಜಗಳ ಇರುತ್ತೆ. ಹಾಗಾಗಿ ಇವತ್ತಿಂದ ಎಕ್ಸ್ಪೆಕ್ಟೇಷನನ್ನು ಬಿಟ್ಬಿಡಿ. ಆ ವ್ಯಕ್ತಿ ಹೇಗಿರ್ತಾರೋ ಹಾಗೆ ಅಕ್ಸೆಪ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಆ ವ್ಯಕ್ತಿಗೆ ಹೆಚ್ಚಾಗಿ ನೀವು ಪ್ರೀತಿ ಕೊಡ್ತಾ ಹೋಗಿ, ಅಟೆನ್ಷನ್ ಕೊಡ್ತಾ ಹೋಗಿ, ಆದರೆ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬೇಡಿ. ಅದು ಬಂದಾಗ ನಿಮ್ಮ ಬೋನಸ್ ಆಗುತ್ತೆ. ಆದರೆ ಒಂದು ಮಾತ್ರ ನಿಜ, ನೀವು ಖುಷಿಯಾಗಿದ್ದರೆ ಮಾತ್ರ ಬೇರೆ ವ್ಯಕ್ತಿಯೊಟ್ಟಿಗೆ ಖುಷಿಯಾಗಿರಲಿಕ್ಕೆ ಸಾಧ್ಯ, ನೀವು ಚೆನ್ನಾಗಿದ್ದರೆ ಮಾತ್ರ ಬೇರೆ ವ್ಯಕ್ತಿಯೊಟ್ಟಿಗೆ ಚೆನ್ನಾಗಿರಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಜೊತೆ ಇರ್ತಕ್ಕಂತಹ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ಅದನ್ನು ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಯಾವಾಗ ನಿಮ್ಮೊಟ್ಟಿಗೆ ನಿಮಗೆ ಒಳ್ಳೆ ರಿಲೇಷನ್ಶಿಪ್ ಇರಲ್ವೋ, ಖಂಡಿತವಾಗ್ಲೂ ನಾವು ಯಾವುದೇ ಒಂದು ಸಂಬಂಧಕ್ಕೆ ಇಳಿದ್ರೆ ಆ ವ್ಯಕ್ತಿಯನ್ನು ನಾವು ಬದಲಾಯಿಸ್ತಾ ಹೋಗ್ಬೋದು, ಆದರೆ ಪ್ಯಾಟ್ರನ್ ಸೇಮ್ ಆಗಿರುತ್ತೆ. ಎಷ್ಟೋ ಸತಿ ನೋಡಿರ್ತೀರಾ, ನೀವು ಬ್ರೇಕಪ್ ಆಗಿರುತ್ತೆ, ನಿಮ್ಮ ಎಕ್ಸ್ ಥರನೇ ಇನ್ನೊಬ್ಬ ವ್ಯಕ್ತಿ ಕೂಡ ಅದೇ ಬಿಹೇವಿಯರ್ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಸರಿಗಿರಲ್ಲ, ಹಾಗಾಗಿ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಅದೇ ಥರ ಪ್ಯಾಟ್ರನ್ ರಿಲೀಸ್ ಆಗ್ತಾ ಇರುತ್ತೆ. ಆದರೆ ಆ ಪ್ಯಾಟ್ರನನ್ನು ಹೇಗೆ ಬಿಡೋದಪ್ಪ ಅಂತ ಹೇಳಿದರೆ, ಫಸ್ಟು ದ ರೈಟ್ ಪರ್ಸನ್ ಅನ್ನೋದು ಯಾರೂ ಇಲ್ಲ. ಎಂಥವರೇ ಆಗಿರಲಿ, ಏನಾದರೂ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ, ಅಥವಾ ಒಂದು ಡಿಫಾಲ್ಟ್ ಇದ್ದೇ ಇರುತ್ತೆ. ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ, ಮನುಷ್ಯನ ಗುಣ ಏನಪ್ಪ ಅಂತ ಹೇಳಿದ್ರೆ ದ ಪರ್ಫೆಕ್ಟ್ ಪಾರ್ಟ್ನರ್, ಎಂತಹ ವ್ಯಕ್ತಿಯನ್ನು ಹುಡುಕ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ನು ಎಲ್ಲದರಲ್ಲೂ ಸರಿ ಇರಬೇಕು, ನನ್ನ ಸಂಗಾತಿ ನೋಡೋಕ್ಕೆ ಚೆನ್ನಾಗಿರಬೇಕು, ನನ್ನ ಸಂಗಾತಿ ಹಾಗಿರಬೇಕು, ಹೀಗಿರಬೇಕು ಅಂತ. ಆದರೆ ಅಲ್ಟಿಮೇಟ್ಲಿ ನಮಗೆ ಒಬ್ಬರಲ್ಲಿ ಒಂದು ಅಟ್ರಾಕ್ಷನ್ ಏನಪ್ಪ ಅಂತ ಹೇಳಿದರೆ ಅವರ ಕೈಂಡ್ನೆಸ್, ಅವರ ಎಮೋಷ್ನಲ್ ಇಂಟಿಮೆಸಿ. ಯಾವಾಗ ಆ ವ್ಯಕ್ತಿ ನಮ್ಮೊಟ್ಟಿಗೆ ಒಂದು ಬಾಂಧವ್ಯತೆಯನ್ನು ಹಂಚ್ಕೋತಾರೆ, ಒಂದು ನಮ್ಮ ಕಷ್ಟದಲ್ಲಿ ಒಂದು ವ್ಯಕ್ತಿ ಇರ್ತಾರೆ, ಯಾವಾಗಲೂ ಅಷ್ಟೇ ನಾನು ವಾಪಸ್ ಮನೆಗೆ ಹೋದರೆ ನನಗೆ ಅಂತ ಯಾರೋ ಒಬ್ರು ಇದ್ದಾರೆ ಅನ್ನೋ ಸೆಕ್ಯೂರ್ ಫೀಲಿಂಗ್ ಇರುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಅದು ನಿಜವಾದ ಪ್ರೀತಿ. ನಮ್ಮ ಕಷ್ಟದಲ್ಲಿ ನಾವು ಹುಷಾರಾಗಿಲ್ಲ ಅಂತ ಹೇಳಿದರೆ, ಅಥವಾ ಯಾರೋ ಏನೋ ಒಂದು ಅಂತ ಹೇಳಿದರು ಅಂತ ಹೇಳಿದರೆ, ನಾನಿದ್ದೀನಿ ಹೆದರ್ಕೋಬೇಡ ಅನ್ನೋ ಧೈರ್ಯ ತುಂಬೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಹಾಗಾಗಿ ಈ ಪರ್ಫೆಕ್ಷನನ್ನು ಚೇಸ್ ಮಾಡ್ತಾ ಹೋಗಬೇಡಿ, ಒಬ್ಬ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ. ಇದು ಯಾವುದೂ ಪ್ರೀತಿಯಲ್ಲ. ಪ್ರೀತಿ ಅಂತ ಹೇಳಿದರೆ ಅವರನ್ನು ಬಿಟ್ಟು ಅವರು ಇಷ್ಟಪಟ್ಟದನ್ನು ನಾವು ಇಷ್ಟಪಡೋದು. ನೋಡಿ, ನಮ್ಮ ತಾಯಿ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿದರೆ, ನಾವು ಏನನ್ನು ಇಷ್ಟಪಟ್ಟರು ಆ ತಾಯಿ ಅದನ್ನು ಇಷ್ಟಪಡ್ತಾ ಇರ್ತಾಳೆ. ಅದು ನಿಜವಾದ ಪ್ರೀತಿ. ಹಾಗಾಗಿ ಯಾವತ್ತೂ ತಿಳ್ಕೊಳ್ಳಿ, ಪ್ರೀತಿ ಕಂಟ್ರೋಲ್ ಅಲ್ಲ, ಪ್ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇರಲ್ಲ. ಪ್ರೀತಿ ಅನ್ನೋದು ಕೊಡಬೇಕು, ಅದು ನಮಗೆ 100 ಫೋಲ್ಡಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.